ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಚಾಟ್ಸನ್ನು ಯಾವ ರೀತಿ ಲಾಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಇಲ್ಲಿ ಚಾಟ್ಸನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟ್ನಲ್ಲಿ ಕಾಣಿಸ್ತಕ್ಕಂತಹ ಒಂದು ಚಾಟನ್ನು ನಾನು ನಿಮಗೆ ಲಾಕ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಫಸ್ಟ್ ಒಂದು ಯಾವ ಚಾರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀರೋ ಅದನ್ನು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಸೈಡ್ನಲ್ಲಿ 3 ಲೈನ್ಸ್ ಕಾಣಿಸ್ತಾ ಇರ್ಬೋದು, 3 ಡಾಟ್ಸ್ ಕಾಣಿಸ್ತಾ ಇರ್ಬೋದು. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಲಾಕ್ ಚಾರ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಲಾಕ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ನೀವು ಇಲ್ಲಿ ಕಂಟಿನ್ಯೂ ಕೊಟ್ಟು ನಿಮ್ಮ ಒಂದು ಸ್ಕ್ರೀನ್ ಲಾಕ್ ಅನ್ನು ಕನ್ಫರ್ಮ್ ಮಾಡಿ. ಓಕೆ ಸ್ನೇಹಿತರೆ, ಈಗ ನಾನು ಯಾವ ಒಂದು ಚಾಟನ್ನು ಸೆಲೆಕ್ಟ್ ಮಾಡಿದ್ನೋ ಅದು ಲಾಕ್ ಆಗಿದೆ. ನೀವು ನೋಡ್ಬೋದು ಲಾಕ್ಡ್ ಚಾಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲಾಕನ್ನು ಕನ್ಫರ್ಮ್ ಮಾಡಿದ್ರೆ ನೀವು ನೋಡ್ಬೋದು ಸ್ನೇಹಿತರೆ, ಲಾಕ್ ಆಗಿರ್ತಕ್ಕಂಥ ಚಾಟ್ ಓಪನ್ ಆಗುತ್ತೆ. ಇದನ್ನು ಅನ್ಲಾಕ್ ಕೂಡ ಯಾವ ರೀತಿ ಮಾಡೋದು ಅಂದರೆ ಅದೇ ರೀತಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಅನ್ಲಾಕ್ ಚಾಟ್ ಅಂತ ಆಪ್ಷನ್ ಇದೆ. ಈ ಒಂದು ಅನ್ಲಾಕ್ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಫಿಂಗರ್ ಲಾಕ್ ಅಥವಾ ನಿಮ್ಮ ಒಂದು ಸ್ಕ್ರೀನ್ ಲಾಕ್ ಇರುತ್ತೆ, ಎಂಟರ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಸ್ನೇಹಿತರೆ, ನಿಮ್ಮ ಒಂದು ಏನು ಚಾಟ್ ಲಾಕ್ ಇತ್ತೋ ಅದು ಅನ್ಲಾಕ್ ಆಯಿತು. ಇದೇ ರೀತಿ ಈಸಿಯಾಗಿ ನೀವು ಈಸಿ ಸ್ಟೆಪ್ನಲ್ಲಿ ಲಾಕನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಚಾಟ್ಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.